ನಿಮ್ಮ ಜಾತಕದಲ್ಲಿ ಚಂದ್ರ ವೀಕ್ ಇದ್ದಾನ? ಸೊ ನಿಮಗೆ ಮಾನಸಿಕ ಕಿರಿಕಿರಿ ಆಗ್ತಿದೆಯಾ? ಅಥವಾ ನಿಮ್ಮ ಸಂಗಾತಿ ಜೊತೆ ಯಾವಾಗಲೂ ಜಗಳ ಆಗುತ್ತಾ? ಅಥವಾ ಸಂಶಯ ಪಡ್ತಿದ್ದಾರಾ? ಅಥವಾ ನೀವು ಸಂಶಯ ಪಡ್ತಿದ್ದೀರಾ? ಅಥವಾ ಯಾವಾಗಲೂ ನಿಮಗೆ ಕೆಟ್ಟ ಕನಸುಗಳು ಅಥವಾ ಅರ್ಧಂಬರ್ಧ ಕನಸುಗಳು ಬೀಳುತ್ತಾ? ಹಾಗೆ ನಿಮ್ಮ ತಾಯಿಯಿಂದ ನೀವು ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿದ್ದೀರಾ? ಅಥವಾ ಯಾವುದ್ರಲ್ಲೂ ಆಸಕ್ತಿ ಇಲ್ವಾ? ಹಾಗೆ ನೀವು ಒಂಟಿಯಾಗಿ ಬದುಕ್ತಾ ಇದ್ದೀರಾ? ಅಥವಾ ಎಲ್ಲರೂ ಇದ್ದುಕೊಂಡು ಯಾರೂ ಇಲ್ಲದ ರೀತಿಯಲ್ಲಿ ನೀವು ಬದುಕ್ತಿದ್ದೀರಾ? ಅಥವಾ ಯಾರೂ ಇಲ್ಲ ಹಾಗೂ ಒಂಟಿಯಾಗಿದ್ದೀರಾ? ಹಾಗೆ ಅಡಿಕ್ಷನಿಗೆ ಒಳಗಾಗಿದ್ದೀರಾ? ಮದ್ಯಪಾನ ಆಗಿರ್ಬೋದು, ಬ್ಯಾಡ್ ಅಡಿಕ್ಷನ್ ಯಾವುದೆಲ್ಲ ಇರುತ್ತೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಇಂಥವುಗಳಿಗೆ ನೀವು ಬಲಿಯಾಗ್ತಾ ಇದ್ದೀರಾ? ಸೊ ಇದಕ್ಕೆಲ್ಲ ಏನು ಕಾರಣ? ಯಾವ ರೀತಿಯಾಗಿ ನೀವು ಹೊರಗೆ ಬರ್ಬೋದು? ಇದನ್ನೆಲ್ಲ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಮಸ್ತೆ ಎಲ್ರಿಗೂ, ನನ್ನ ಹೆಸರು ವಿದುಷಿ ಜಯಶ್ರೀಕುಮಾರಿ. ಸೊ ಎಲ್ರಿಗೂ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ ಹಾಗೆ, ನಿಮ್ಮ ಜಾತಕದಲ್ಲಿ ಚಂದ್ರ ಏನಾದರೂ ವೀಕ್ ಇದ್ದರೆ ಯಾವೆಲ್ಲ ಸಮಸ್ಯೆಗಳು ನಿಮಗೆ ಬರುತ್ತೆ ಅನ್ನೋದನ್ನು ನಾವು ಮೊದಲನೇದಾಗಿ ನೋಡೋಣ. ಸೊ ಎಲ್ಲದರಲ್ಲಿ ನಿಮಗೆ ಆಸಕ್ತಿ ಅನ್ನೋದು ಇರಲ್ಲ. ಯಾವ ವಿಷಯವನ್ನೇ ತಗೊಳ್ಳಿ, ಯಾವ ಕೆಲಸವನ್ನೇ ತಗೊಳ್ಳಿ, ನಿಮಗೆ ಆಸಕ್ತಿ ಅನ್ನೋದು ಇರಲ್ಲ. ಮಾನಸಿಕವಾಗಿ ಕಿರಿಕಿರಿಯನ್ನು ಅನುಭವಿಸ್ತೀರಿ. ಹಾಗೆ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ, ಅನಾರೋಗ್ಯ ಕಾಡುತ್ತೆ. ಅಂದರೆ ದೈಹಿಕವಾಗಿ ಅಲ್ಲದೆ ಮಾನಸಿಕ ಅನಾರೋಗ್ಯ ಕೂಡ ಕಾಡುತ್ತೆ. ನೀವು ನಿಮ್ಮ ತಾಯಿಯಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿರಬಹುದು, ಅಥವಾ ನೀವು ನಿಮ್ಮ ತಾಯಿಯನ್ನು ನಿರ್ಲಕ್ಷ್ಯ ಮಾಡಬಹುದು, ಅಥವಾ ನಿಮ್ಮ ಸಂಗಾತಿ ಜೊತೆ ಯಾವಾಗಲೂ ಜಗಳ ಮನಸ್ತಾಪ ಆಗುವಂಥದ್ದು, ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಬರದೇ ಇರುವಂಥದ್ದು. ಯಾರೆಲ್ಲ ಪ್ರೀತಿ ಮಾಡ್ತಿದ್ದೀರಿ, ಸೊ ನಿಮ್ಮ ಪಾರ್ಟ್ನರ್ ಜೊತೆ ಯಾವಾಗಲೂ ಗಲಾಟೆ ಮಾಡ್ಕೊಳ್ಳುವಂಥದ್ದು, ಅಥವಾ ಏನಾದರೂ ಒಂದು ಕಿರಿಕಿರಿ ಅನುಭವಿಸುವಂಥದ್ದು, ಅಥವಾ ಕಿರಿಕಿರಿಯನ್ನು ಮಾಡ್ಕೊಳ್ಳುವಂಥದ್ದು, ಇದೆಲ್ಲ ನಿಮಗೆ ಕಂಡುಬರುತ್ತೆ. ಮನಸ್ಸಿನ ಮೇಲೆ ನಿಯಂತ್ರಣನೇ ಇರೋದಿಲ್ಲ. ಸೊ ಯಾವಾಗಲೂ ಕಿರಿಕಿರಿ ಆಗ್ತಾ ಇರುತ್ತೆ, ಅಥವಾ ಕಂಟ್ರೋಲ್ ಇರಲ್ಲ. ಕೋಪ ಬಂದರೆ ಅತಿಯಾದ ಕೋಪ, ದುಃಖ ಆದರೆ ಅತಿಯಾದ ದುಃಖ, ಖುಷಿ ಆದರೆ ಅತಿಯಾದ ಖುಷಿ. ಈ ಥರ ಮನಸ್ಸಿನಲ್ಲಿ ಕಂಟ್ರೋಲ್ ಅನ್ನೋದು ಈ ಚಂದ್ರ ವೀಕ್ ಇದ್ದರೆ ಬರೋದಿಲ್ಲ. ಹಾಗೆ ಕೆಟ್ಟ ವೀಡಿಯೋಸ್ಗಳನ್ನು ನೋಡುವಂಥದ್ದು, ಅದರಲ್ಲಿ ಇಂಟ್ರೆಸ್ಟನ್ನು ತೋರಿಸುವಂಥದ್ದು, ಹಾಗೆ ಕೆಟ್ಟ ಅಡಿಕ್ಷನಿಗೆ ಬೀಳುವಂಥದ್ದು, ಹಾಗೆ ಒಂದು ಕನಸುಗಳು, ನಿಮಗೆ ಬೇಡದೇ ಇರುವಂತಹ ಕೆಟ್ಟ ಕನಸುಗಳು ಅಥವಾ ಅರ್ಧಂಬರ್ಧ ಕನಸುಗಳು, ಇದೆಲ್ಲ ಬರುವಂಥದ್ದು, ಇದೆಲ್ಲ ನೀವು ಗಮನಿಸ್ಕೋಬಹುದು ಯಾರಿಗೆಲ್ಲ ಚಂದ್ರ ವೀಕ್ ಇರ್ತಾರೆ ಅವರಿಗೆ. ಹಾಗೆ ನೀವೊಂದು ರಿಯಾಲಿಟಿಯಲ್ಲಿ ಬದುಕೋಕ್ಕಿಂತ ಕನಸಿನ ಅರಮನೆಯನ್ನು ಕಟ್ಕೊಳ್ಳೋದು ಅಂತ ಹೇಳ್ತೀವಿ. ಸೊ ಯಾವಾಗಲೂ ಥಿಂಕಿಂಗ್ ಮಾಡ್ತಾ ಇರುವಂಥದ್ದು, ಥಿಂಕಿಂಗಲ್ಲೇ ಕಾಲ ಕಳೆಯುವಂಥದ್ದು, ಈ ರೀತಿಯಾಗಿ ಒಂದು ಚಂದ್ರ ವೀಕ್ ಇದ್ದರೆ ಇರುತ್ತೆ. ಸೊ ಇದನ್ನು ಯಾವ ರೀತಿಯಾಗಿ ನಾವು ಚೇಂಜ್ ಮಾಡ್ಕೋಬೋದು, ಇದರಿಂದ ಹೊರಗೆ ಬರೋದು ಹೇಗೆ, ಇದನ್ನು ಬಲ ಮಾಡ್ಕೊಳ್ಳೋದು ಹೇಗೆ ಚಂದ್ರನನ್ನು, ಇದನ್ನೆಲ್ಲ ನಾವು ನೋಡೋಣ. ನೀವು ಒಂದು ವೇಳೆ ನಿಮಗೆ ಚಂದ್ರ ವೀಕ್ ಇದೆ, ಇದೆಲ್ಲ ಸಮಸ್ಯೆಗಳು ನಿಮಗೆ ಇದೆ, ಅಥವಾ ಇದೆಲ್ಲ ನಿಮಗೆ ಕಾಡುತ್ತೆ, ಅಥವಾ ಇಂಡಿಕೇಶನ್ ಇದೆ ಅಂತ ಅನಿಸಿದ್ರೆ, ಯಾವಾಗಲೂ ಇರೋದಿಲ್ಲ. ಅಮಾವಾಸ್ಯೆಗೆ, ಹುಣ್ಣಿಮೆಗೆ, ಅಥವಾ ಈ ಒಂದು ಚಂದ್ರ ಯಾವಾಗ ಕ್ಷೀಣವಾಗ್ತಾನೆ ಅಂದರೆ ಹುಣ್ಣಿಮೆಯ ನಂತರ ಒಂದು 15 ದಿನ ಮತ್ತು ಅಮಾವಾಸ್ಯೆ ತನಕ ಮನಸ್ಸು ಯಾಕೋ ದುರ್ಬಲ ಆಗ್ತಿದೆ, ಕಂಟ್ರೋಲಿಗೆ ಬರ್ತಾ ಇಲ್ಲ, ತುಂಬ ಕಷ್ಟ ಆಗ್ತಿದೆ, ಚಿಂತೆ ಕಾಡ್ತಿದೆ, ಅಥವಾ ಯಾರೇನೇ ಹೇಳಿದ್ರು ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ, ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಎದುರು ಮಾತಾಡಬೇಕು ಅಂತ ಅನಿಸುತ್ತೆ, ಅಥವಾ ದುಃಖ ಪಡಬೇಕು ಅಂತ ಅನಿಸುತ್ತೆ, ಸುಮ್ಮನೆ ಕಾರಣ ಇಲ್ಲದೆ ದುಃಖ ಪಡುವಂಥದ್ದು, ಇದೆಲ್ಲ ನಿಮಗೆ ಅನುಭವಕ್ಕೆ ಬರಬಹುದು. ಆಗ ನೀವು ಅಂದ್ಕೋಬೇಕು ನಿಮಗೆ ಚಂದ್ರ ವೀಕ್ ಇರ್ತಾನೆ ಅಂತ. ಸೊ ಇಂಥ ಸಮಯಗಳಲ್ಲಿ ನೀವು ಯಾವ ರೀತಿ ಇದನ್ನು ಚೇಂಜಸ್ ಮಾಡ್ಕೋಬಹುದು ಅಂತ ನೋಡೋಣ. ನೀವು ನಿಮ್ಮ ತಾಯಿ ಜೊತೆ ವಾದಕ್ಕೆ ಇಳಿಬಾರ್ದು. ಯಾವಾಗಲೂ ಕೂಡ ನಿಮ್ಮ ತಾಯಿ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಬೇಕು. ಅವರ ಗೈಡೆನ್ಸಲ್ಲಿ ನೀವು ಇದ್ದರೆ ತುಂಬಾ ಒಳ್ಳೆಯದಾಗುತ್ತೆ. ಅವರ ವಿರುದ್ಧವಾಗಿ ಯಾವುದನ್ನು ಕೂಡ ಮಾಡೋಕ್ಕೆ ಹೋಗಬೇಡಿ. ಮೊದಲನೇದು. ಎರಡನೇದೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಮಲ್ಕೊಳ್ತೀರಲ್ವ, ಸೊ ನಿಮ್ಮ ಕಾಟ್ ಕೆಳಗೆ ಆಗಲಿ, ಅಥವಾ ನೀವು ಚಾಪೆಯಲ್ಲಿ ಮಲ್ಕೊಂಡ್ರೆ ಹತ್ತಿರದಲ್ಲಿ ನೀವು ನೀರನ್ನು ಇಟ್ಕೋಬೇಕಾಗುತ್ತೆ. ಒಂದು ತಂಬಿಗೆ ನೀರನ್ನು ಇಟ್ಕೋಬೇಕಾಗುತ್ತೆ. ಸೊ ಆ ನೀರನ್ನು ಆದಿತ್ಯವಾರ ರಾತ್ರಿ ಸ್ಟಾರ್ಟ್ ಮಾಡಿ, ಅಂದರೆ ಸೋಮವಾರ ನೀವು ಅದನ್ನು ಹೊರಗೆ ಚೆಲ್ಲಬೇಕಾಗುತ್ತೆ. ರಾತ್ರಿ ಮಲಗುವಾಗ ನೀವು ಒಂದು ತಂಬಿಗೆ ನೀರನ್ನು ಇಟ್ಕೋಬೇಕಾಗುತ್ತೆ. ತಂಬಿಗಿಲ್ಲ ಮೇಡಮ್ ಏನು ಮಾಡಲಿ ಅಂತ ಹೇಳೋರು ಒಂದು ಗ್ಲಾಸ್ ಲೋಟದಲ್ಲೂ ಇಡ್ಬೋದು. ಅದನ್ನು ನೀವು
ಅಂದರೆ ಅದು ಓಪನ್ ಇರಬೇಕು, ಕ್ಲೋಸ್ ಮಾಡಬಾರ್ದು, ಅದಕ್ಕೆ ಮುಚ್ಚಳ ಇಡಬಾರ್ದು. ಸೊ ಓಪನ್ ಇರಬೇಕು. ಆ ನಿಮ್ಮ ನೆಗೆಟಿವಿಟಿ ಏನಿದೆನೋ ಅದು ನೀರು ಎಳ್ಕೊಳ್ಳುತ್ತೆ. ಸೊ ನೀರಿಗೆ ಎಳ್ಕೊಳ್ಳುವಂತಹ ಕೆಪಾಸಿಟಿ ಇದೆ, ಅದಕ್ಕೆ ಮೆಮೊರಿ ಪವರ್ ಇರುತ್ತೆ ನೀರಿಗೆ. ಸೊ ಅದು ನಿಮ್ಮ ಎನರ್ಜಿಯನ್ನು ಹೀರ್ಕೊಳ್ಳುತ್ತೆ. ನಿಮ್ಮ ಹತ್ರ ಏನು ಎನರ್ಜಿ ಇದೆಯೋ ಅದನ್ನೆಲ್ಲವನ್ನು ಬೇಡದೇ ಇರುವಂತಹ ಎನರ್ಜಿಯನ್ನು ಅದು ಹೀರ್ಕೊಳ್ಳುತ್ತೆ. ಸೊ ನೀವು ಆದಷ್ಟು ಶುದ್ಧ ಆಗ್ತಾ ಹೋಗ್ತೀರಿ. ಸೊ ನೀವು ಆ ನೀರನ್ನು ಇಟ್ಟು ಮಲಗಬೇಕಾಗುತ್ತೆ. ನೆಕ್ಸ್ಟ್ ಡೇ ಸೋಮವಾರದ ದಿನ ನೀವು ಬೆಳಿಗ್ಗೆ ಅದನ್ನು ಮರಕ್ಕೆ ಚೆಲ್ಲಬೇಕಾಗುತ್ತೆ. ಸೊ ಈ ರೀತಿಯಾಗಿ ನೀವು ಮಾಡ್ಕೋಬೇಕಾಗುತ್ತೆ. ಯಾರಿಗೆಲ್ಲ ತುಂಬ ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತೆ, ತುಂಬ ಭಯ ಆಗುತ್ತೆ, ಅಥವಾ ತುಂಬ ಅರ್ಧಂಬರ್ಧ ಕನಸುಗಳು ಬಂದು ಯಾರಿಗೆ ತುಂಬ ಟೆನ್ಷನ್ ಆಗ್ತಾ ಇದೆ, ಕ್ಲಾರಿಟಿ ಇರೋದಿಲ್ಲ, ನೀವೇನು ಮಾಡಿ ಅಂತ ಹೇಳಿದ್ರೆ, ಅದು ತುಂಬ ಭಯ ಪಡುವಂತಹ ಭಯಾನಕ ಕನಸುಗಳು, ಯಾರೋ ಸತ್ತೋದ ಹಾಗೆ, ನಿಮ್ಮ ಸಂಬಂಧಿಕರ ಒಂದು ಆ ರೀತಿಯಾದಂತಹ ಕನಸುಗಳು ಏನೆಲ್ಲ ಬರುತ್ತೆ ನೋಡಿ, ಆ ಸಂದರ್ಭಗಳಲ್ಲಿ ನೀವೇನು ಮಾಡಿ ಅಂತ ಹೇಳಿದರೆ, ಒಂದು ಗ್ಲಾಸ್ ಹಾಲನ್ನು ಇಟ್ಕೊಳ್ಳಿ. ಸೊ ಆ ಹಾಲನ್ನು ಇಟ್ಟು ಮಲಗಿ. ಸೊ ಆಮೇಲೆ ನೆಕ್ಸ್ಟ್ ಡೇ ಸೋಮವಾರದ ದಿನ ನೀವು ಇದನ್ನು ತಿಂಗಳಿಗೊಮ್ಮೆ ಮಾಡಿ. ಸೊ ಇದನ್ನು ನೀವು ಜಾಲಿ ಮರಕ್ಕೆ ಹಾಕ್ಬೋದು, ಅಥವಾ ಯಾವುದೇ ಒಂದು ಮರದ ಬುಡಕ್ಕೆ ನೀವು ಹಾಕಬಹುದು. ಸೊ ಆಗ ಆ ಒಂದು ಹಾಲು ಕೂಡ ಒಂದು ಚಂದ್ರನಿಗೆ ಇಂಡಿಕೇಟ್ ಮಾಡುವಂಥದ್ದು. ಸೊ ಆ ಒಂದು ಹಾಲಿನ ಮುಖಾಂತರ ಕೂಡ ನಿಮ್ಮ ಒಂದು ನೆಗೆಟಿವಿಟಿ ಕೂಡ ಎಲ್ಲ ಕೂಡ ಅಲ್ಲಿ ಹೋಗ್ತದೆ. ಸೊ ಇನ್ನೊಂದು ಏನು ಮಾಡಿ ಅಂತ ಹೇಳಿ, ಇದು ಎರಡನೇದು. ಮೂರನೇದು ಏನು ಮಾಡಿ ಅಂತ ಹೇಳಿದರೆ, ಯಾವತ್ತೂ ಕೂಡ ನೀವು ಪಕ್ಷಿಗಳನ್ನಾಗಲಿ ಪ್ರಾಣಿಗಳನ್ನಾಗಲಿ ಗೂಡಲ್ಲಿಟ್ಟು ಸಾಕಬೇಡಿ. ನಿಮ್ಮ ಮನೆಯಲ್ಲಿ ಪಂಜರದಲ್ಲಿ ಇಡಬೇಡಿ. ಅದು ಬಂಧನವನ್ನು ತೋರಿಸುತ್ತೆ. ನಿಮ್ಮ ಒಂದು ಮಾನಸಿಕ ಸ್ಥಿಮಿತ ಕೂಡ ಕಳ್ಕೊಳ್ಳೋದು ಇದರಿಂದನೇ. ಸೊ ಯಾರು ಕೂಡ ಬಂಧನದಲ್ಲಿ ಇಟ್ಕೋಬಾರ್ದು, ಯಾವ ಪ್ರಾಣಿ ಆಗಲಿ ಪಕ್ಷಿಗಳನ್ನಾಗಲಿ, ಇದು ನೆನಪಿಡಬೇಕಾಗತ್ತೆ. ಹಾಗೆ ನಾಲ್ಕನೇದು ಏನಂತ ಹೇಳಿದರೆ, ನೀವೇನಾದರೂ ಹಸುಗಳನ್ನು ಸಾಕ್ತಾ ಇದ್ದರೆ ಆದ್ದರಿಂದ ನಿಮಗೆ ಲಾಭ ಆಗೋದಿಲ್ಲ, ಅಥವಾ ಪ್ರಾಣಿ ಪಕ್ಷಿಗಳಿಂದ ಕೂಡ ನೀವು ಹಣವನ್ನು ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ಬೇಕಾದರೆ ನೀವು ಪ್ರಯತ್ನಪಟ್ಟು ನೋಡಿ, ನಿಮಗೆ ಲಾಸ್ ಆಗುತ್ತೆ. ಪದೇ ಪದೇ ಅವುಗಳು ಸಾಯುವಂಥದ್ದು, ಕಾಯಿಲೆಗೆ ಬೀಳುವಂಥದ್ದು, ಅಥವಾ ನಿಮಗೆ ಏನಾದರೂ ಯಾವುದೋ ಪ್ರಾಣಿಗಳು ಬೇರೆ ಪ್ರಾಣಿಗಳನ್ನು ಹೊತ್ಕೊಂಡು ಹೋಗುವಂಥದ್ದು, ಈ ಥರ ಸಮಸ್ಯೆಗಳು ಬಂದು ನಿಮಗೆ ಪದೇ ಪದೇ ಅದರಿಂದ ಟೆನ್ಷನ್ ಆಗ್ತಾ ಇರುತ್ತೆ, ದುಃಖ ಆಗ್ತಾ ಇರುತ್ತೆ, ಬೇಜಾರಾಗ್ತಾ ಇರುತ್ತೆ. ಅದರಲ್ಲಿ ಕೂಡ ನೀವು ಮತ್ತೆ ನಿಮ್ಮ ತಾಳ್ಮೆಯನ್ನು ಕಳ್ಕೊಳ್ತೀರಿ, ಮಾನಸಿಕ ಸ್ಥಿಮಿತವನ್ನು ಕಳ್ಕೊಳ್ತೀರಿ, ನೆಮ್ಮದಿಯನ್ನು ಕಳ್ಕೊಳ್ತೀರಿ. ಓಕೆ, ಅದಕ್ಕೋಸ್ಕರ ನೀವು ಯಾವ ಪ್ರಾಣಿ ಪಕ್ಷಿಗಳನ್ನು ಕೂಡ ಸಾಕಕ್ಕೆ ಹೋಗಬೇಡಿ. ಹಾಗೆ ಡೈರಿ ವ್ಯವಹಾರಗಳನ್ನು ಕೂಡ ನೀವು ಮಾಡ್ಕೋಬೇಡಿ. ನಾಲ್ಕನೇದಾಗಿ ಏನು ಮಾಡಿ ಅಂತ ಹೇಳಿದರೆ, ನೀವು ಯಾರೆಲ್ಲ ಲೇಡೀಸ್ ಇರ್ತಾರೆ, ಅಂದರೆ ಹೆಣ್ಮಕ್ಳು ಇರ್ತಾರೆ, ಅಂದರೆ ಯುವತಿಯರು ಇರ್ತಾರಲ್ವ, ಸೊ ಅಂಥವರಿಗೆ ನೀವು ಸಿಹಿ ತಿಂಡಿಗಳನ್ನು ತಿನ್ನಲಿಕ್ಕೆ ಕೊಡಬೇಕಾಗುತ್ತೆ. ಆಗ ಕೂಡ ನೀವು ಚಂದ್ರನ ವೀಕಿಂದ ನೀವು ಆ ಒಂದು ಇಂಟೆನ್ಸನ್ನು ಕಮ್ಮಿ ಮಾಡಿಕೊಂಡು ನೀವು ಮಾನಸಿಕ ಶಾಂತಿಯನ್ನು ಪಡ್ಕೋಬಹುದು. ಹಾಗೆ ಐದನೇದಾಗಿ, ಒಂದು ವೇಳೆ ನಿಮಗೆ ನೀರು ಇಡೋಕ್ಕಾಗಲ್ಲ ಅಂತ ಹೇಳಿದ್ರಿ, ಯಾವಾಗಲೂ ನೀರು ಇಟ್ಕೊಂಡು ಅದನ್ನು ಚೆಲ್ಲಕ್ಕಾಗ್ತಾ ಇರಲ್ಲ ಅಂದರೆ, ಸೋಮವಾರದ ದಿನ ಚೆಲ್ಲಬೇಕು, ಮತ್ತು ಪ್ರತಿದಿನ ನೀವು ಇಟ್ಕೋಬೇಕಾಗುತ್ತೆ. ಸೊ ಪ್ರತಿದಿನ ನೀವು ಕ್ಲೆನ್ಸ್ ಆಗ್ತಾ ಇರಬೇಕಾಗುತ್ತೆ. ಈ ರೀತಿಯಾಗಿ ಮಾಡಿದಾಗ ನಿಮಗೆ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ, ತುಂಬ ಸಮಸ್ಯೆ ಇರೋವರಿಗೆ. ಸೊ ಈ ರೀತಿ ಮಾಡೋಕ್ಕಾಗಲ್ಲ ಮೇಡಮ್, ಬೇರೆ ಏನಾದರೂ ಪರಿಹಾರ ಹೇಳಿ ಅಂತ ಹೇಳಿದರೆ, ಕ್ರಿಸ್ಟಲ್ ಅಂತ ಸಿಗುತ್ತೆ ಅಲ್ವಾ, ಕ್ರಿಸ್ಟಲ್, ಕ್ಲಿಯರ್ ಕ್ರಿಸ್ಟಲ್ ಅಂದರೆ ಸ್ಫಟಿಕ ಅಂತ ಹೇಳ್ತೀವಿ. ಸೊ ಇದನ್ನು ಕೂಡ ನೀವು ನಿಮ್ಮ ಬೆಡ್ ಕೆಳಗಡೆ ಇಟ್ಕೋಬಹುದು, ನಿಮ್ಮ ದಿಮ್ ಕೆಳಗಡೆ ಇಟ್ಕೋಬಹುದು. ಇದರಿಂದ ನಿಮಗೆ ಆ ಒಂದು ಕ್ರಿಸ್ಟಲ್ ಅದನ್ನು ಹೀರ್ಕೊಳ್ಳುತ್ತೆ. ಸೊ ನೀವು ಅದನ್ನು ವಾರಕ್ಕೊಂದು ಬಾರಿನೋ ಅಥವಾ 15 ದಿನಕ್ಕೊಂದು ಬಾರಿನೋ ಅದನ್ನು ನೀರಿನಲ್ಲಿ ತೊಳಿಬಹುದು. ಆಗ ಅದು ಕ್ಲೆನ್ಸ್ ಆಗುತ್ತೆ. ಮೇಯ್ನಾಗಿ ಏನು ಮಾಡಿ ಅಂತ ಹೇಳಿದರೆ, ಆರನೇದಾಗಿ ಒಂದು ನೀವು ಮಲ್ಕೊಳ್ಳೋ ಮುಂಚೆ 1 ಗಂಟೆಯ ಮುಂಚೆ, ಕನಿಷ್ಠ ಅರ್ಧ ಗಂಟೆ, ಜಾಸ್ತಿ ಅಂತ ಹೇಳಿದರೆ 1 ಗಂಟೆ, 1 ಗಂಟೆಯ ಮುಂಚೆ ನೀವು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ. ಟಿವಿಯನ್ನು ಸ್ವಿಚ್ ಆಫ್ ಮಾಡಲೇಬೇಕಂತಿಲ್ಲ, ಮೊಬೈಲನ್ನು ದೂರ ಇಡಿ. ಆಮೇಲೆ ಟಿವಿಯನ್ನು ನೋಡಬೇಡಿ, ಟಿವಿಯನ್ನು ಆಫ್ ಮಾಡಿ. ಇದರಿಂದೆಲ್ಲದಿಂದ ಹೊರಗೆ ಬನ್ನಿ. ಸೊ ಇದನ್ನೆಲ್ಲ ಆಫ್ ಮಾಡಿ ನೀವು ಇರಿ. ಸೊ ಶಾಂತಿಯಾಗಿ ಇರಿ. ಓಕೆ, ಇದರಿಂದ ಕೂಡ ನಿಮ್ಮ ಮಾನಸಿಕ ಸ್ಥಿಮಿತ ಒಳ್ಳೆಯದಾಗ್ತದೆ, ಮಾನಸಿಕ ಸ್ಥಿತಿಗತಿ ತುಂಬ ಚೆನ್ನಾಗಾಗುತ್ತೆ. ಹಾಗೆ ನೀವು ಏಳನೇದಾಗಿ, ನೀವು ಮಲಗೋ ಮುಂಚೆ, ಯಾವಾಗಲೂ ಮಲಗೋ ಮುಂಚೆ ಹಾಗೆ ಬೆಳಿಗ್ಗೆ ಎದ್ದ ನಂತರ ಧ್ಯಾನವನ್ನು ಮಾಡಬೇಕಾಗುತ್ತೆ. ಇದು ಕಂಪಲ್ಸರಿಯಾಗಿ ಮಾಡಿ. ಪ್ರತಿಯೊಂದು ಸಮಸ್ಯೆಗಳಿಂದ, ಇದು ಮೈಂಡ್ ವೀಕ್ ಇದ್ದವರಿಗೆ ಅಂತ ಅಲ್ಲ, ಎಲ್ಲರಿಗೂ ಅನ್ವಯ ಆಗುತ್ತೆ. ಸೊ ಎಲ್ಲರೂ ಕೂಡ ಧ್ಯಾನ ಮಾಡಲೇಬೇಕಾಗುತ್ತೆ. 2 ಸಲ ದಿನಕ್ಕೆ 2 ಸಲ ಧ್ಯಾನ ಮಾಡೋದ್ರಿಂದ, ಮೆಡಿಟೇಷನ್ ಮಾಡೋದ್ರಿಂದ, ಆತ್ಮಾವಲೋಕನ ಅಥವಾ ಅಯ್ಯೋ ಮೇಡಮ್ ನಮಗೆ ಧ್ಯಾನ ಮಾಡೋಕ್ಲೇ ಗೊತ್ತಿಲ್ಲ, ಯಾವ ರೀತಿ ಮಾಡೋದು, ಏನು ಧ್ಯಾನ ಅಂತ ಹೇಳಿದರೆ, ಮೆಡಿಟೇಷನ್ ಅಂದರೆ ಏನು ಅದೆಲ್ಲ ಗೊತ್ತಿಲ್ಲ, ಯಾವ ರೀತಿ ಮಾಡಬೇಕು ಅಂತ ಹೇಳಿದರೆ,
ಬೇಕಾದಷ್ಟು ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ, ಎಲ್ಲರೂ ನಿಮಗೆ ಧ್ಯಾನವನ್ನು ಹೇಳ್ಕೊಡ್ತಾರೆ. ಆದರೂ ಬರೀ ನಿಮಗೆ ಒಂದು ಉಸಿರಿನ ಮೇಲೆ ಗಮನ ಇಡೋದನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ. ಬೇರೆ ಏನನ್ನೂ ಹೇಳ್ಕೊಳ್ಳುವಂಥ ಅಗತ್ಯ ಇಲ್ಲ. ಅಂದರೆ ನೀವು ಅಂದ್ಕೊಳ್ಳಿ, ನಾನು ಹುಷಾರಾಗಿದ್ದೀನಿ, ನನ್ನ ಆತ್ಮ ಹುಷಾರಾಗಿದೆ, ನನ್ನ ದೇಹ ಹುಷಾರಾಗಿದೆ, ಹಾಗೆ ನನ್ನ ಮನಸ್ಸು ಹುಷಾರಾಗಿದೆ, ಅಥವಾ ನಾನು ಸಂತೋಷವಾಗಿದ್ದೀನಿ, ನನ್ನ ಆತ್ಮ ಸಂತೋಷವಾಗಿದೆ, ನನ್ನ ಮನಸ್ಸು ಸಂತೋಷವಾಗಿದೆ, ಹಾಗೆ ನಾನು ಸಂತೋಷವಾಗಿದ್ದೀನಿ. ಈ ಥರ ಎಲ್ಲ ನೀವು ಸಿಂಪಲ್ಲಾಗಿ ನಾನು ಹೇಳಿರುವಂಥದ್ದು. ಈ ಥರ ನೀವು ಅಫರ್ಮೇಷನನ್ನು ಮಾಡ್ಕೊಳ್ಳಿ, ಅಥವಾ ನೀವು ಅಂದುಕೊಳ್ಳಿ. ನೀವು ಅಂದುಕೊಂಡ ಹಾಗೆ ಆಗ್ತೀರಿ. ಓಕೆ, ಅಂದುಕೊಳ್ಳೋಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ, ಅಥವಾ ತುಂಬ ಎಫರ್ಟ್ ಹಾಕೋಬೇಕಾಗಿಲ್ಲ ಅಲ್ವಾ. ಸೊ ನೀವು ಅಂದುಕೊಳ್ಳಿ, ಆಗ ನಿಮಗೆ ತನ್ನಷ್ಟಕ್ಕೆ ಒಂದು ಮಾನಸಿಕ ನೆಮ್ಮದಿ ಸಿಗ್ತಾ ಹೋಗುತ್ತೆ. ಇದು ಪ್ರತಿದಿನ ನೀವು ಮಾಡಿ, ಯಾವುದನ್ನೇ ಮಾಡೋಕ್ಕಾಗದೇ ಇದ್ದರೂ ಕೂಡ ಇದನ್ನು ನೀವು ಪ್ರತಿದಿನ ಮಾಡಿ. ಹಾಗೆ ಯಾವುದನ್ನು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀನಿ ನೋಡಿ, ಅದನ್ನು ಖಂಡಿತವಾಗ್ಲೂ ನೀವು ಅವಾಯ್ಡ್ ಮಾಡ್ಕೊಳ್ಳಿ. ಮೇಯ್ನಾಗಿ ಯಾರಿಗೂ ಗೊತ್ತಿಲ್ಲದ ವಿಷಯವನ್ನು ನಾನು ಹೇಳ್ತೀನಿ. ಯಾರ ಜಾತಕದಲ್ಲಿ ಚಂದ್ರ ತುಂಬಾ ಹೀನ ಪರಿಸ್ಥಿತಿ, ಅಂದರೆ ತುಂಬಾ ವೀಕ್ ಆಗಿದ್ದಾನೆ, ಸೊ ನೀವು ಯಾವುದೇ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿಗೆ ಅಥವಾ ಯಾವುದೇ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡೋದಾಗಿರ್ಬೋದು, ಅಥವಾ ಯಾವುದೇ ಪುಸ್ತಕಗಳನ್ನು ದಾನ ಮಾಡಲಿಕ್ಕೆ ನೀವು ಪರ್ಚೇಸ್ ಮಾಡ್ಕೊಳ್ಳೋದಾಗಿರ್ಬೋದು, ಇದನ್ನು ಖಂಡಿತವಾಗಿಯೂ ಮಾಡೋಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಅಲ್ಲಿಂದ ನಿಮ್ಮ ಮಾನಸಿಕ ಸ್ಥಿಮಿತ ಕಳ್ಕೊಳ್ತೀರಿ. ಹಾಗೆ ನಿಮಗೆ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ, ಎಲ್ಲಿಂದನೋ ಒಂದು ಕೆಲವು ಟೆನ್ಷನ್ಗಳು ಬರುತ್ತೆ, ಸಮಸ್ಯೆಗಳನ್ನು ನೀವು ಹೊತ್ತು ತರ್ತೀರಿ ಅದರಿಂದ. ಸೊ ಅದಕ್ಕೋಸ್ಕರ ನೀವು ಯಾವುದೇ ಇನ್ಸ್ಟಿಟ್ಯೂಷನ್ಗಳಿಗೆ ನೀವು ನಿಮ್ಮ ಹೆಸರಿನಲ್ಲಿ ಡೊನೇಟನ್ನು ಮಾಡೋಕ್ಕೆ ಹೋಗಬೇಡಿ, ಅಥವಾ ನೀವು ಡೊನೇಟನ್ನು ಮಾಡ್ಕೋಬೇಡಿ. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ಹಾಗೆ ಇನ್ನೊಂದು ಕೊನೆಯದಾಗಿ ನಾನು ಹೇಳೋದೇನಂತ ಹೇಳಿದರೆ, ನಿಮ್ಮ ಹೆಸರಿನಲ್ಲಿ ಯಾವುದೇ ಧಾರ್ಮಿಕ ಸ್ಥಳಗಳಾಗಲಿ ಶೈಕ್ಷಣಿಕ ಸ್ಥಳಗಳಾಗಲಿ ಇರಬಾರ್ದು. ಅಂದರೆ ನೀವು ಹೊಂದಬಾರ್ದು, ನಿಮ್ಮ ಹೆಸರಿನಲ್ಲಿ ಇದೆಲ್ಲ ಇರಬಾರ್ದು, ನೀವು ಓನ್ ಮಾಡಬಾರ್ದು. ಅಂದರೆ ನೀವು ಪರ್ಚೇಸ್ ಮಾಡೋದಾಗಿರ್ಬೋದು, ನೀವು ಅದನ್ನು ನೋಡ್ಕೊಳ್ಳುವಂಥದ್ದಾಗಿರ್ಬೋದು, ಇದೆಲ್ಲ ನಿಮಗೆ ಸೂಟ್ ಆಗೋಲ್ಲ. ನಿಮಗೆ ಇದು ಮಾನಸಿಕ ಕಿರಿಕಿರಿ ಸ್ಟಾರ್ಟ್ ಮಾಡುತ್ತೆ, ಅಶಾಂತಿಯನ್ನು ಸ್ಟಾರ್ಟ್ ಮಾಡುತ್ತೆ, ಯಾವ ವಿಷಯದಲ್ಲೂ ನಿಮಗೆ ನೆಮ್ಮದಿಯನ್ನು ತರೋದಿಲ್ಲ. ಸೊ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಕೊಳ್ಳಿ. ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಿದಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಸೊ ಮಾನಸಿಕ ಸ್ಥಿಮಿತ ಎಲ್ಲರಿಗೂ ಒಳ್ಳೆಯದು. ಯಾಕೆ ಈ ರೀತಿಯಾಗಿ ನಾನು ಇದರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದರೆ, ಎಷ್ಟೇ ಹಣ ಮಾಡಿರಬಹುದು, ಎಷ್ಟೇ ದೊಡ್ಡ ಬಿಸ್ನೆಸ್ಸನ್ನು ಕಟ್ಟಿರಬಹುದು, ಅಥವಾ ಎಷ್ಟೇ ದೊಡ್ಡ ಸ್ಥಾನವನ್ನು ಏರಿರಬಹುದು, ಅಥವಾ ಎಷ್ಟೇ ದೊಡ್ಡ ಕುಲದಲ್ಲಿ ಹುಟ್ಟಿರಬಹುದು, ಮಾನಸಿಕ ಸ್ಥಿತಿಯನ್ನು ಕಳ್ಕೊಂಡ್ರೆ ಅವರ ಅವನತಿ ಅವರೇ ಬರ್ಕೊಳ್ತಾರೆ. ತುಂಬ ಮಂದಿ ನೋಡಿ ಸುಸೈಡನ್ನು ಮಾಡ್ಕೊಳ್ತಾರೆ. ಯಾಕೆ ಮಾಡ್ಕೊಳ್ತಾರೆ ಅಂತ ಹೇಳಿದರೆ, ಒಂದೋ ಜಾತಕದಲ್ಲಿ ವೀಕ್ ಇರುತ್ತೆ ಚಂದ್ರ, ಇಲ್ಲ ಅಂತ ಹೇಳಿದರೆ ಗೋಚಾರ ಫಲದಲ್ಲಿ ವೀಕ್ ಆಗಿ ಇರುವಾಗ ಕೂಡ ಕೆಟ್ಟ ನಿರ್ಧಾರವನ್ನು ತಗೊಳ್ತಾರೆ. ಯಾವಾಗಲೂ ಚೆನ್ನಾಗಿದ್ದರು, ಏನೇ ಸಮಸ್ಯೆ ಇರಲಿಲ್ಲ, ತುಂಬಾ ಚೆನ್ನಾಗಿದ್ದರು, ಅಥವಾ ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾಯಿದ್ರು, ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾಯಿತ್ತು, ಎಲ್ಲವೂ ಚೆನ್ನಾಗಿತ್ತು, ಅಂದರೆ ಹೊರಗಿನ ಪ್ರಪಂಚಕ್ಕೆ ಎಲ್ಲವೂ ಚೆನ್ನಾಗಿತ್ತು ಅಂತ ಹೇಳಿದರೂ ಕೂಡ ಒಳಗೊಳಗೆ ಏನೋ ಒಂದು ಸಮಸ್ಯೆಗಳು ಇರಬಹುದು. ಅದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ, ಅವರೇ ಮೇಂಟೈನ್ ಮಾಡ್ತಾ ಇರಬಹುದು. ಇದು ಕೂಡ ಒಂದು ರೀಸನ್ ಆಗಿರುತ್ತೆ. ಅವರ ಒಂದು ಮಾನಸಿಕ ಸ್ಥಿಮಿತ ಅವರಲ್ಲಿ ಇರಲಿಲ್ಲ ಅನ್ನೋದಕ್ಕೆ. ಅಂದರೆ ಚಂದ್ರ ಯಾವಾಗ ವೀಕ್ ಇರ್ತಾನೋ ಕೆಟ್ಟ ಡಿಸಿಷನ್ಗಳನ್ನು ತಗೊಳ್ತಾರೆ. ಈ ರೀತಿಯಾಗಿ ಕೆಟ್ಟ ಡಿಸಿಷನ್ಗಳನ್ನು ಒಮ್ಮೆ ತಗೊಂಡ್ರೆ ಆಯ್ತಲ್ವಾ, ಸೊ ಮತ್ತೆ ಬದುಕೇ ಇಲ್ಲ. ಸೊ ಯಾವುದನ್ನಾದರೂ ಮತ್ತೆ ನಾವು ತರಬಹುದು, ಆದರೆ ಪ್ರಾಣವನ್ನು ಯಾವುದನ್ನು ಕಳ್ಕೊಂಡಾದರೂ ನಾವು ಬದುಕ್ಬೋದು. ಅಂದರೆ ಇವಾಗ ಹಣ ಹೋಯಿತು ಬದುಕ್ಬೋದು, ಆಸ್ತಿ ಅಂತಸ್ತು ಹೋಯಿತು ಬದುಕ್ಬೋದು, ಏನೇ ಹೋದರೂ ಬದುಕ್ಬೋದು. ಆದರೆ ಪ್ರಾಣ ಹೋದರೆ, ಒಮ್ಮೆ ನಮ್ಮ ದೇಹವನ್ನು ಬಿಟ್ಟು ಹೋದ ಆತ್ಮ ಮತ್ತೆ ಬಂದು ಸೇರಲ್ಲ ಅಲ್ವಾ. ತುಂಬ ಕಷ್ಟ, ಅದು ರೇರ್. ಹಾಗೆ ಇದನ್ನು ಯಾರಿಂದಲೂ ಭರಿಸೋಕ್ಕಾಗಲ್ಲ. ಸೊ ಏನೇ ಕೊಡಬಹುದು ವ್ಯಕ್ತಿಗೆ, ಏನೇ ಸವಲತ್ತುಗಳನ್ನು ಮಾಡಿ ಕೊಡ್ಬೋದಾದರೆ ಮಾನಸಿಕ ನೆಮ್ಮದಿಯನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಅದು ಅವರವರೇ ಪಡ್ಕೋಬೇಕಾಗುತ್ತೆ. ಸೊ ಯಾವ ರೀತಿ ಪಡ್ಕೋಬೇಕು ಅಂತ ನಾನು ಇವಾಗಲೇ ನಿಮಗೆ ತಿಳಿಸಿದ್ದೀನಿ. ಹಾಗೆ ಎಲ್ಲವನ್ನು ನೀವು ಫಾಲೋ ಮಾಡಿ. ನಿಮ್ಮ ಮನೆಯಲ್ಲಿರುವವರಿಗೆ ಇದನ್ನು ಅವ್ರು ಏನಕ್ಕೆ ಈ ರೀತಿ ಮಾಡ್ತಿದ್ದಾರೆ, ಯಾಕೆ ಅಶಾಂತಿಯನ್ನು ಕ್ರಿಯೇಟ್ ಮಾಡ್ತಿದ್ದಾರೆ, ಅಥವಾ ಅವರೇ ಅಶಾಂತಿಯಲ್ಲಿ ಇರ್ತಾರೆ ಯಾವಾಗಲೂ, ಅಥವಾ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋ ಕೆಲವೊಂದು ಇಂಡಿಕೇಷನ್ಗಳು ಆದರೂ ನಿಮಗೆ ಗೊತ್ತಾಗ್ಬೋದು ಈ ವಿಡಿಯೋದಿಂದ ಅಲ್ವಾ. ಸೊ ನಿಮ್ಮ ಸಂಬಂಧಿಕರಲ್ಲಿ ಇರಬಹುದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಇರ್ಬೋದು, ಅಥವಾ ನೀವೇ ಆಗಿರಬಹುದು, ಅಥವಾ ನಿಮ್ಮ ಮಕ್ಕಳಿಗೆ ಈ ರೀತಿ ಆಗಿರಬಹುದು. ಸಣ್ಣ ಪುಟ್ಟ ಮಕ್ಕಳಲ್ಲಿ ಕೂಡ ನೀವು ಅಶಾಂತಿ ಇರೋದನ್ನು ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ ಈ ರೀತಿ ಆದಾಗ ಕೂಡ ನಿಮಗೆ ಅದರಿಂದ ಹೊರಗೆ ತರೋದನ್ನು ನೀವು ಕೆಲವು ಸೊಲ್ಯೂಷನ್ಗಳನ್ನು ನೀವು ಮಾಡ್ಕೋಬಹುದು. ಈ ರೀತಿಯಾಗಿ ಇದನ್ನು ನೀವು ಬೆಳೆಸ್ಕೊಳ್ಳಿ. ಈ ವಿಡಿಯೋವನ್ನು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ.
ಎಲ್ರಿಗೂ ಶೇರ್ ಮಾಡಿ. ಹಾಗೆ ಏನು ಅನಿಸುತ್ತೆ ನಿಮಗೆ ಇದನ್ನು ಕಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋದ ಜೊತೆ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ರಾಧೆ ರಾಧೆ.